ಫೆಡರೇಷನ್ ಪ್ರಕಾರ ಸರ್ಕಾರಿ ನೌಕರರು ಆಗಬಾರ್ದು. ಇಲ್ಲ, ಫೆಡರೇಷನ್ ಪ್ರಕಾರ ಅಲ್ಲ, ನಾವು ಹೇಳ್ತಾ ಇರೋದೇನು ಈ ಸೆಕ್ಟರ್ ಉಳಿಬೇಕು, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಉಳಿಬೇಕು. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಉಳಿದೇ ಇರಲಿ, ನಮ್ಗೆ ಸಂಬಳ ಜಾಸ್ತಿ ಬೇಕು. ಹೌದು ಸರ್, ಡಿಮ್ಯಾಂಡ್ ಅದಲ್ಲ. ಒಂದ್ ನಿಮಿಷ, ನಮ್ಮ ಡಿಮ್ಯಾಂಡ್ ಅದಲ್ಲ. ಈಗ ಪಕ್ಕದ 5 ರಾಜ್ಯಗಳಲ್ಲಿ ಆಗಿದೆಯಲ್ವಾ ಸರ್, ಒಂದ್ ನಿಮಿಷ, ತೆಲಂಗಾಣದಲ್ಲಿ ಆಗಿದೆ. ಅಲ್ಲಿ ಏನಾಗಿದೆ ಅಲ್ಲೆಲ್ಲ ಮಾಡ್ಬೋದು, ನಮ್ಮನ್ನು ಅಲ್ಲಿ ಮಾಡ್ಬಿಟ್ಟು ತಿರ್ಗಾ ಏನ್ ಮಾಡಿದಾರೆ ಗೊತ್ತಾ ಅವರು, ನನಗೆ ಮಾಮೂಲಿ ಹೆಂಗೆ ಸಮಸ್ಯೆ ಆಗಿತ್ತು ಅದೇ ತರ ಸರ್ಕಾರಿ ಸಂಬಳ ಕೊಡ್ತಾ ಇಲ್ಲ. ಕೊಡಿ ಸರ್, ಕಾಪಿ ಕಳಿಸ್ತೀವಿ ನಾವು. ಆಂಧ್ರದವ್ರ ಜೊತೆ ಡೈಲಿ ಟಚ್ ಇದೆ ಅಂದ್ರು, ಅವ್ರಿಗೆ ಮಾತಾಡಿ ಅಂದೆ. ಈಗ ನೀವು ನಾನು ಹೋದ್ರೆ ವಿಡಿಯೋ ಮಾಡ್ಕೊತೀನಿ ಅಂದ್ರು, ಮಾಡ್ಕೊಳ್ಳಿ ಅಂದೆ. ನಾನು ವಿಡಿಯೋ ಮಾಡ್ಲಿಲ್ಲ. ಆದ್ರೆ SLC ಫೇಲ್ ಆಗಿದ್ದವ್ರಿಗೆ ಏನ್ ಕೆಲಸ ಕೊಡ್ತಾರೆ? SLC ಫೇಲ್ ಆಗಿರೋದು ಕೆಲಸ ಕೊಡ್ತಾರೆ. ಈಗ ನಾನು 4ನೇ ತರಗತಿ ಪಾಸ್ ಆಗಿದ್ದೀನಿ, ಹೇಳ್ತೀನಿ ಕೇಳಿ. ನನಗೆ ಇವತ್ತು 71,000 ರೂಪಾಯಿ ಸಂಬಳ ಬರ್ತಾ ಇತ್ತು. ನಾನು ಎಂಪ್ಲಾಯ್, 71,000 ರೂಪಾಯಿ ಸಂಬಳ ಬರ್ತಾ ಇತ್ತು. ಈಗ ನಾನು ಬೇರೆ ಪ್ರೈವೇಟ್ಗೆ ಹೋದ್ರೆ 71,000 ಕೊಡ್ತಾರಾ? ಅಲ್ಲ, ನನಗೆ ಯಾವ ಇದ್ರ ಮೇಲೆ ಇಲ್ಲಿ ನನ್ನ ಕೇಳಿ, ನನ್ನ ಯಾವ ಖಾತೆ ಮೇಲೆ, ನಮ್ಮ ಯಾವ ಇದ್ರ ಮೇಲೆ ಅವರು SLC ಫೇಲ್ ಕ್ಯಾಂಡಿಡೇಟ್ಗೆ ಈಗ ನನ್ನ ತಗೊಂಡೋಗಿ ಹಿಂದಕ್ಕೆ ಹಾಕ್ತಾರಾ ಸರ್ಕಾರಿ ನೌಕರರು ಮಾಡಿದ್ರೆ? ಅಲ್ಲ ಅಲ್ಲ, ಇದು ಡಿಗ್ರೇಡ್ ಮಾಡ್ತಾರಾ? SLC ಫೇಲ್ ಆದ್ಮೇಲೆ ನನ್ಗೆ ಯಾವ ಖಾತೆಗೆ ಯಾವ ಸಂಬಳ ಕೊಡ್ತಾರೆ? ನಮ್ಮ ಪರಿಸ್ಥಿತಿ ಡಿಫ್ರೆನ್ಸ್ ಇದೆ ಅಂತ 25% ಅಗ್ರಿಮೆಂಟ್ ಕೇಳ್ತಾರೆ. 25% ಭಾಷಣ ಬಿಗಿತಾರೆ. ಏನ್ ಮಾಡೋದು? ಮಿಸ್ಗೈಡ್ ಮಾಡ್ತಾರೆ, ಮಿಸ್ಲೀಡ್ ಮಾಡ್ತಾರೆ ಜನಗಳನ್ನ. ಮಿಸ್ಗೈಡ್ ಮಾಡಿ ಎಷ್ಟು ಜನ ಇದ್ದೀರಾ ಸರ್ 4ನೇ ಕ್ಲಾಸ್ ಪಾಸ್ ಆಗಿರೋದು? 1,000 ಜನ ಇದ್ದಾರೆ. ಈ ಹಳಬರೆಲ್ಲ ರಿಟೈರ್ಡ್ ಆಗಿ ಕತ್ತಿರದ ಆಚೆ ದೊಬ್ಬಲ್ಲ ಸಂಸ್ಥೆ ಅಪಾಯಿಂಟ್ ಮಾಡ್ತಾರೆ. ನಮ್ಮನ್ನ ಯಾವ ತರದಲ್ಲಿ ಈಗ ಅವರು ಮಾಡ್ತಾರೆ ಸರ್ಕಾರಿ ನೌಕರರನ್ನಾಗಿ? ಫಸ್ಟ್ ನೀವು ಕೇಳಿ ಸರ್, ನೀವು ಕೇಳಿ ಸರ್. ಫಸ್ಟ್ ಡಿಮ್ಯಾಂಡ್ ಕೊಟ್ಟರೆ ನಾನು ನೀವು ಡಿಮ್ಯಾಂಡ್ ಫಸ್ಟ್ ಕೇಳಿ. ಅಲ್ಲ, ನಾವು ಆಮೇಲೆ ಕೇಳಿದ ಮೇಲೆ ಅದನ್ನೆಲ್ಲ ಆ ಸಮಸ್ಯೆಗಳೆಲ್ಲ ನೆಕ್ಸ್ಟ್ ಬರೋದು. ಸ್ಟಿಲ್ ಆಗ್ತಲ್ಲಿ ನೀವು ಇದ್ದೀರಾ, ಗೊತ್ತಾಯ್ತಾ? ನಿಮ್ಗೆ ಸಂಬಳ ಏನ್ ಬೇಕು ಅದನ್ನ ಕೊಡ್ಬೇಕು. ಬೇರೆ ಸರ್ಕಾರಿ ನೌಕರಿ ಅದನ್ನ ತೊಂದರೆಗಳಿದಾವೆ. ಸರ್ವಿಸ್ ಊಟ ಬೇಕು ಸರ್, ಇವತ್ತು ಹೊಟ್ಟೆ ತುಂಬ ಊಟ ಬೇಕು. OT ಅವೆಲ್ಲ ಹೆಂಗ್ ಬರುತ್ತೆ ಮತ್ತೆ? ನಮ್ಗೇನು ಇಲ್ವಲ್ಲ ಸರ್, ನಮ್ಗೇನು ಇಲ್ವಲ್ಲ. ಒಂದು ನಿಮಿಷ, ಡಿಮ್ಯಾಂಡ್ ಫೈಟ್ ಮಾಡ್ತಾ ಇದೀವಿ. ಸರ್ಕಾರಿ ನೌಕರು ಮಾಡಿದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ ಅನ್ನೋದು ಸರ್ಕಾರಿ ನೌಕರಿ ಮಾಡಿದ್ರೆ ಸಂಬಳ ಕೈ ತುಂಬ ಬರುತ್ತೆ. ನೀವು ಹೇಳೋದು ಬನ್ನಿ, ಹೋರಾಟಕ್ಕೆ ಸಂಬಳ ಬೇಕು, ನಮ್ಗೆ ಸಂಬಳ ಬೇಡ, ಸಮಸ್ಯೆ ಬೇಕು. ನಾವು ಸಂಸ್ಥೆ ಬೇಡ ಅಂತ ಸಂಬಳ ಜಾಸ್ತಿ ಕೊಡುವ ಸಮಸ್ಯೆನೇ ಉಳಿಯೋ ಲೆಕ್ಕಾಚಾರದಲ್ಲಿ ಇಲ್ಲ. ಹಾ ಸರ್, ಇಲ್ಲೇ ಇದೀನಿ, ಬಂದೆ. ಕೊಡ್ಬೋದು, ಇಲ್ಲಿ ಕೊಡೋಕ್ಕಾಗಲ್ಲ ಅಂದ್ರೆ ಇದು ಅಲ್ಲ. ನಿಮ್ಮದೇ ಸಂಘಟನೆ ಬೇರೆ ಕಡೆ ಕೇಳ್ತಾರೆ. ನಮ್ಮ ಸಂಘಟನೆಯಲ್ಲೂ ಅಷ್ಟೇ. ಬೇರೆ ಕಡೆ ಯಾಕೆ ಕೇಳ್ತಾ ಇದಾರೆ ಅಂದ್ರೆ ಈ ಇಂಡಸ್ಟ್ರಿ ಉಳಿಬೇಕು ಅಂತಾನೆ ಅವರು ಪ್ರಯತ್ನ ಪಡ್ತಾವ್ರೆ. ಆದ್ರೆ ಜನ ಏನ್ ಮಾಡ್ತಾರೆ, ಈಗ ಆಗದೆ ಇರೋ ಡಿಮ್ಯಾಂಡ್ಗೆ 3,000 ಡಿಸ್ಮಿಸ್ ಮಾಡ್ತಿದ್ರಿ 2021ರಲ್ಲಿ. 99% ನಿಂತಿತ್ತು ಅಂದ್ರು ಚಂದ್ರು ಅವರು. ಗಾಡಿ 99% ನಿಂತಿತ್ತು. ಅದೆಲ್ಲ ಮಾಡಿದ್ದು ಯಾರು ಅಂತ ಎಲ್ಲರಿಗೂ ಗೊತ್ತಿದೆಯಲ್ಲ ಸರ್. ಬಹಿರಂಗ ಯಾಕೆ ಲಂಬಾಯಿಂದ ಇಷ್ಟ ಇದ್ರೆ ಈ ನಮಗೆ ಸಪೋರ್ಟ್ ಕೊಡಿ. ಅದಕ್ಕೆ ಪತ್ರ ಬರ್ದಿದ್ದಾರೆ, ಅದಕ್ಕೆ ಉತ್ತರ ಕೊಡಿ. ಉತ್ತರ ಕೊಡಿ, ಆಮೇಲೆ ಮಿಕ್ಕಿದ ಮುಂದಿನ ಮಾತಾಡೋಣ. ಖಂಡಿತ ಉತ್ತರ ಕೊಡಿ ಸರ್, ಉತ್ತರ ಕೊಡಿ. ಅದಕ್ಕೆ ಅಲ್ಲಿ ಟೈಮ್ ಆಗುತ್ತೆ. ಆಯ್ತು ಸರ್, ನೀವು ಪಲಾಯನವಾದ ಮಾಡಬೇಡಿ ದಯವಿಟ್ಟು. ಕೇಳಿ ಒಂದು ಮಾತು, ನೀವು ನಿಮ್ಮ ಡಿಮ್ಯಾಂಡ್ ಅಲ್ಲಿ ನಮಗೆ ಎಲೆಕ್ಷನ್ ಬೇಕು, ಸರ್ಕಾರಿ ನೌಕರಿ ಎಲೆಕ್ಷನ್ ಬೇಕು. ಫಸ್ಟ್ ನಮ್ ದುಡ್ಡು ಮಾಡ್ಕೊಳ್ಳಿ, ಎಲೆಕ್ಷನ್ ಮಾಡಿಸಿ ಸರ್. ನೀವು ಕೇಳಿ ಫಸ್ಟ್ ನಿಮ್ಮ ಡಿಮ್ಯಾಂಡ್ ಅಲ್ಲಿ ಎಲೆಕ್ಷನ್ ಬೇಕು ಅನ್ನೋದನ್ನ ಆಡ್ ಮಾಡಿ ಸರ್. ಮೊದಲು ಸಂಬಳ 3 ವರ್ಷಕ್ಕೆ ಹಾಕ್ತೀವಿ ನಾವು. ಎಲೆಕ್ಷನ್ ಬೇಡ ಅನ್ನೋ ಇದೇ ಇಲ್ಲ, ಬೇಡ ಅನ್ನೋದು ಇಲ್ಲ. ನಾವು ಅಧಿಕಾರದಲ್ಲಿ ಇದೀವಿ, ಮಾನ್ಯತೆ ಪಡೆದಿರೋ ಸಂಘಟನೆ. ನಾವು ಅಧಿಕಾರದಲ್ಲಿ ಯಾವತ್ತು ಸರ್? 92ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ನಮ್ಮ ಹತ್ರ. ಆದೇಶ ಪ್ರಕಾರ ನಾವು ಇದೀವಿ. ಈಗ ನಿಮ್ಗೆ ಏನ್ ಬೇಕು, ಇವ್ರು ಬೇಡ ನಾವು ಬರ್ಬೇಕು ಅನ್ನೋದು ವಿರೋಧ ಪಕ್ಷ ಅನಿಸಿಕೆ. ನೀವು ದಯವಿಟ್ಟು ನಿಮಗ್ ಬೇಕಾಗಿರೋದು ಈಗ ನಾವು ಅಧಿಕಾರದಿಂದ ಹೋಗಿ ಎಲೆಕ್ಷನ್ ಮಾಡಿ ಅನ್ನಕ್ಕಾಗಲ್ಲ. ಅಗ್ರಿಮೆಂಟ್ ಮಾಡಿ ದುಡ್ಡು ಕೊಟ್ಬಿಡ್ಲಿ, ಅರಿಯರ್ಸ್ ಕೊಟ್ಬಿಡ್ಲಿ, ಆಮೇಲೆ ಎಲೆಕ್ಷನ್ ಮಾಡ್ಲಿ. 3 ವರ್ಷ ಆಯ್ತು. ಸರ್ಕಾರಿ ನೌಕರಿ ಮಾಡ್ಬೇಕು ಅಂತ 3 ವರ್ಷ ಆಯ್ತು, ಇನ್ನು ಮಾಡೋರು ಇದಾರೆ. ಹೇಳ್ತೀರಾ? ನಾನು
ನೌಕರಗೋಸ್ಕರ ಯಾವ ಕೆಲಸ ಸ್ಟೇನು ಮಾಡ್ತೀನಿ ಅಂತ. ಬಂದಿಲ್ಲ, ಕೋರ್ಟಲ್ಲಿ ನಡೀತಾ ಇದೆ, ಹೈಕೋರ್ಟ್ ಎಲ್ಲಿ ಸರ್ ಹೈಕೋರ್ಟಲ್ಲಿ ಸ್ಟೇ ಆಗಿರೋದು ನನ್ನ ಹತ್ರ ಇದೆ ಸರ್ ಕಾಪಿ. ಯಾವುದಿಲ್ಲ, ವೆಕೆಟ್ ಮಾಡಿಸಿ ನೀವು, ಸ್ಟೇಯಲ್ಲಿ ವೆಕೆಟ್ ಮಾಡಿಸಿಲ್ವಲ್ಲ ನೀವು, ಸುಮ್ಮನೆ ಬಂದು ಇಲ್ಲಿ ಜನಗಳಿಗೆ ಮುಂಗ್ಬದಿ ಹೆಚ್ಚು ಬನ್ನಿ ಹೋಗೋಣ, ಅಲ್ಲಿ ಟೈಮ್ ಆಗುತ್ತೆ. ಅಲ್ಲ ಮಾತಾಡಿ ಸರ್ ನೀವು, ಪರವಾಗಿಲ್ಲ. ಎಲ್ಲಿ ನಮಗೆ ಈಗ ಇದು ಮೂರು ಎಲ್ಲಿ ಗಂಟೆ discussion ಹೋಗ್ಬೇಕು. ಸರ್? ಹೌದು, ಖಂಡಿತ. ಅಲ್ಲ ನಾನೇನು ಬಟ್ಟೆ ಹಾರ್ಕೊಂತ ಇಲ್ಲ ಮಾತಾಡ್ತಾ ಇದ್ದೀನಿ. ನೀವು ಕ್ವಶನ್ ನೀವು ಆನ್ಸರ್ ಕೋರ್ಟ್ಗೆ ಹೋಗಿದ್ದು ಏನಾಯ್ತು ನೋಡಿ, ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಅವಾಗ. ಯಾವಾಗ ಇದು ಸ್ಟ್ರೈಕ್ ಟೈಮಲ್ಲಿ ಕೋರ್ಟ್ ಬಂತು ಮಧ್ಯಸ್ಥಿದೆ, ಆಮೇಲೆ ಕಂಟಿನ್ಯೂ ಮಾಡಿದ್ರೆ ಏನ್ ಮಾಡಿದ್ರಿ? ಕೋರ್ಟ್ಗೆ ಹೋಗ್ಲೇ ಇಲ್ಲ ನೀವು. ನಾವು ಹೋಗಿದ್ದೀವಿ ಸರ್, ನಾವು ನಡೀತಾ ಇದೆ, ಇವಾಗೂ ನಡೀತಾ ಇದೆ. ಈಗ ಗಾಡಿ ಎತ್ತಿರಿ ಎಲ್ಲರೂ ಅಂತ ಹೇಳ್ತು, ಸ್ಟ್ರೈಕ್ ನ ನಿಲ್ಸಿ ಅಂತ ಹೇಳಿ ಆಮೇಲೆ ಏನ್ ಮಾಡಿದ್ರು? ಏನಾಯ್ತು ಅದು? ನಡೀತಾ ಇದೆ ಸರ್. ಎಲ್ಲಿ ನಡೀತಾ ಇದೆ? ಹೋಗೇ ಇಲ್ಲ, ಅಟೆಂಡ್ ನಮ್ಮಲ್ಲಿ ಆಗಿಲ್ಲ. ಇವರು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿರೋ ಅಟೆಂಡ್ ಆಗಿಲ್ಲ ನೀವು. ಅಲ್ಲ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅದಕ್ಕೆ ಯಾರು ಲೀಗಲ್ ಅಡ್ವೈಸರ್ ಯಾರಿದ್ದಾರೆ ಅವ್ರು ಏನಾಗಿದೆ ಹೇಳಿ ಮತ್ತೆ. ನಮಗೂ ನೋಡ್ತಾವ್ರೆ ಫೈಟ್ ಮಾಡ್ತಾ ಇದೀವಿ ಲೀಗಲ್ ಆಗಿ. 2005 ಇಂದ ಸರ್ ನೀವು ಕೊಡ್ತಿರೋದು. ನಾವು 2021 ಇಂದ ಕೊಡ್ತಿದ್ದೀರಾ ನೀವು. ನೀವು ಕೋಡಿಹಳ್ಳಿಗೆ 8 ಪುಟದ ಪತ್ರ ಬರೆದ್ವಿ, ರಿಪ್ಲೈ ಇಲ್ಲ ಅದಕ್ಕೆ. ಏನು 140 2005 ಇದೆ, ಕೈಯಲ್ಲಿದೆ, ತಗೊಳ್ಳಿ, ಅದನ್ನ ಮಾತಾಡಿ, ಫಸ್ಟ್ ಅಗ್ರಿಮೆಂಟ್ ಮಾಡಿ, ಆಮೇಲೆ ನೋಡೋಣ ಅಂದ್ರೆ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ಚಕ್ಕಾರ ಅಲ್ಲ ಸರ್, ಅಲ್ಲ ಆಗೋಗಿರೋ ಕಥೆಗಳನ್ನ ಹೇಳ್ತೀರಲ್ಲ ಸರ್ ನೀವು. ನೀವು ಅದನ್ನೇ ಹೇಳೋದು. ಅಲ್ಲ ನೀವು 92ರಿಂದ ಇದುವರೆಗೂ ಏನು ಅಚೀವ್ಮೆಂಟ್ ಹೇಳಿ ಸರ್ ನಿಮ್ದು? 100% ಮಾಡಿದೀವಿ, ಯಾಕಿಲ್ಲ? ಏನು ಅಚೀವ್ಮೆಂಟ್ ಸರ್? ಕೊಡ್ತಾ ಇದಾರಲ್ಲ, ಏಕಪಕ್ಷೀಯವಾಗಿ ಮಾಡಿರೋದೆಲ್ಲ ನಾವು. ಎಲ್ಲ ಏಕಪಕ್ಷೀಯ, ಮತ್ತೆ ಹಂಗಾದ್ರೆ ನಿಮ್ಮ ಅಚೀವ್ಮೆಂಟ್ ಏನು ಸರ್? ಹೌದು, ಜನ ನೀವು ಬಂದು ಏನ್ 97ರಿಂದ ನಮ್ಮ ಲೀಡರ್ಗಳು ವಿಕ್ಟಿಮ್ ಇದ್ದಾದ್ರು, ಅದರಿಂದಾನೇ ಅವತ್ತಿಂದನೂ ಕೂಡ ಮತ್ತೆ ಹಂಗಾದ್ರೆ ನೀವು ಹೆಂಗ್ ಸರ್ ಲೀಡರ್ಗಳಾದ್ರಿ? ಅಲ್ಲ ನೀವು ಹೆಂಗ ಏಕಪಕ್ಷೀಯ ಹಂಗಾದ್ರೆ ಒಳ್ಳೆ ಶೋಷಣೆ ಆದ್ಮೇಲೆ ನಾವು ಬರ್ಲೇಬೇಕ್ರಿ ಹೋರಾಟಕ್ಕೆ. ಬಿಡಿ ಸರ್, ಮತ್ತೆ ಶೋಷಣೆ ಆಗಿದೆಯಲ್ಲ, ಎಲೆಕ್ಷನ್ ಕೇಳಿ ಮತ್ತೆ. ಹೋರಾಟಕ್ಕೆ ಎಲೆಕ್ಷನ್ ಕೇಳಿ ಮತ್ತೆ. ಕೇಳ್ತಾ ಇದೀವಲ್ಲ, ಯಾರು ಬೇಡ ಅಂದ್ರೆ ಬಂದು ಕೇಳ್ಕೊಂಡು ಮಾಡ್ಸಿ. ಮೆಮೊರಾಂಡಮ್ ಅಲ್ಲಿ ಆಡಿ ಈಗ ಎಲೆಕ್ಷನ್ ಮಾಡೋ ಅಂತ ಕೇಳ್ತಾ ಇದ್ರೆ ಒಂದೇ ಸರ್ ನಿಮ್ಮನ್ನು ಮಾತಾಡೇ ಇಲ್ಲ. ಎಲೆಕ್ಷನ್ ಮಾಡಿ ಇಲ್ಲಿ ಬಂದು ನೀವು ಹೇಳ್ತಾ ಇದ್ದೀರಿ ಮೀಡಿಯಾದಲ್ಲಿ ಕೇಳೇ ಇಲ್ಲ. ಎಲೆಕ್ಷನ್ ಬಿಟ್ರೆ ಹೊರಗಡೆ ಹೇಳಿಲ್ಲ ನೀವು.